ನಮಸ್ಕಾರ ಗೆಳತಿಯರೇ. ಈಗ ಆಷಾಢ ಲಕ್ಷ್ಮಿ ಪೂಜೆ ಬಗ್ಗೆ ಹೇಳ್ತಿದ್ದೇನೆ. ಈಗ ನಾಳಿಂದ ಆಷಾಢ ಮಾಸ ಚಲುವಾಗಿದೆ. ಈಗ ಆಷಾಢ ಮಾಸ, ಈಗ ಶುಕ್ರವಾರ ಆಷಾಢ ಲಕ್ಷ್ಮೀ ಪೂಜೆ ಅಂದರೆ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಆಷಾಢ ಮಾಸದ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದರಿಂದ ಅತ್ಯಂತ ಶ್ರೇಷ್ಠ ಮತ್ತು ಸಕಲ ಕಷ್ಟಗಳು ನಿವಾರಣೆಯಾಗುತ್ತದೆ. ಆಷಾಢ ಮಾಸದಲ್ಲಿ ಮಂಗಳ ಕಾರ್ಯಗಳು ಮಾಡದಿದ್ದರೂ ಲಕ್ಷ್ಮೀ ದೇವಿಯ ಆರಾಧನೆ ಈ ಮಾಸ ಅತ್ಯಂತ ಪ್ರಶಸ್ತವಾಗಿದೆ. ಆಷಾಢ ಲಕ್ಷ್ಮಿ ಪೂಜೆ ಮಾಡಿದರೆ ಕಷ್ಟಗಳ ನಿವಾರಣೆ, ಸಾಲಬಾಧೆ, ದಾರಿದ್ರ್ಯ ಮತ್ತು ಮಾನಸಿಕ ತೊಂದರೆಗಳು, ಸಂಪತ್ತಿನ ವೃದ್ಧಿ. ಈ ದಿನಗಳಲ್ಲಿ ಮಾಡುವ ಆರಾಧನೆಯಿಂದ ಮನೆಯಲ್ಲಿ ಧನ ಧಾನ್ಯ ವೃದ್ಧಿಯಾಗುತ್ತದೆ. ಗಜಲಕ್ಷ್ಮಿ ಆರಾಧನೆ. ಆಷಾಢದ ಶುಕ್ರವಾರದಂದು ಗಜಲಕ್ಷ್ಮಿ ರೂಪವನ್ನು ಪೂಜಿಸುವುದು ವಿಶೇಷ ಫಲ ನೀಡುತ್ತದೆ. ಪೂಜೆ ಮಾಡುವ ವಿಧಾನ: ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡಿ ಮುಂದೆ ನಾವು ಶುಕ್ರ ಗೌರಿ, ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು. ಫಸ್ಟ್ ಈ ಪೂಜೆ ಮಾಡಿದ್ರೇ ಮುಂದೆ ನಮಗೆ ಪೂಜೆ ಫಲ ಜಾಸ್ತಿ ಸಿಗುತ್ತದೆ. ಫಸ್ಟ್ ಈ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡಿದರೆ ಮುಂದೆ ವರಮಹಾಲಕ್ಷ್ಮಿ, ಶುಕ್ರವಾರ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ಬೋದು. ಫಸ್ಟು ಶುಕ್ರವಾರ ಮುಂಜಾನೆ ಬೇಗ ಎದ್ದು ಪೂಜಾ ಕೊಠಡಿ ಎಲ್ಲ ಸ್ವಚ್ಛಗೊಳಿಸಿ ಮಾವಿನ ತರಳುಗಳಿಂದ ಕಟ್ಟಿ ಶುದ್ಧ ಮನಸ್ಸಿಂದ ಸಂಕಲ್ಪ ಮಾಡಬೇಕು. ನಾವು ಇವತ್ತು ಪೂಜೆ ಮಾಡ್ತಿದ್ದೀವಿ ಅಂತ ಸಂಕಲ್ಪ ಮಾಡಿ, ಆಮೇಲೆ ಒಂದು ತಾಮ್ರದ ಬೆಳ್ಳಿ ಅಥವಾ ತಾಮ್ರದ ಬಿಂದಿಗೆ ನೀರು ತುಂಬಿ ಅಕ್ಷತೆ, ನಾಣ್ಯ, ಅಡಿಕೆಯನ್ನು ಹಾಕಿ ಎಲೆ ಇಡಬೇಕು. 5 ಅಥವಾ ಮಾವಿನ ಎಲೆ ಅಥವಾ ಇನ್ನೂ ಎಲೆ ಇರ್ತೈತಲ್ಲ ಅದನ್ನು ಇಟ್ಟು, ತೆಂಗಿನಕಾಯಿ ಇಟ್ಟು ಕಳಸವನ್ನು ಸಿದ್ಧಪಡಿಸಿ, ಫೋಟೋ ಇದ್ದರೆ ಫೋಟೋ ಇಟ್ಟು ಸಹ ಪೂಜೆ ಮಾಡಬಹುದು. ಮಹಾಲಕ್ಷ್ಮಿ ಇಷ್ಟವಾದ ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳು, ಕುಂಕುಮದಿಂದ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಅಷ್ಟೋತ್ತರ ಶತನಾಮಾವಳಿ ಅಥವಾ ನಿಮಗೆ ಯಾವುದು ಲಕ್ಷ್ಮೀ ಸಣ್ಣ ಮಂತ್ರ ಬರುತ್ತೋ ಯಾವುದಾದ್ರೂ ಬಂದರೆ ಅದನ್ನು ಹೇಳ್ಬೋದು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಂತ್ರವನ್ನು ಸಹ ಹೇಳಿಕೊಡ್ತೇನೆ. ನೈವೇದ್ಯಕ್ಕೆ ಪಾಯಸ, ನಿಮಗೆ ಪಾಯಸ ಆದರೆ ಪಾಯಸ ಮಾಡಿಲ್ಲ, ಹಣ್ಣುಗಳು ನೈವೇದ್ಯ ಮಾಡ್ಬೋದು. ಈ ಜ್ಯೇಷ್ಠ ಮಾಸದಂದು ಈ ಪೂಜೆ ಮಾಡೋದ್ರಲ್ಲಿ ಅಳ್ಳಿಟ್ಟು ಎಡೆ ಮಾಡಿದರೆ ತುಂಬ ಶ್ರೇಷ್ಠವಾದದ್ದು. ಅಳ್ಳಿಟ್ಟೇ ಎಡೆ ಮಾಡ್ತಾರೆ ಇದರಲ್ಲಿ ಜಾಸ್ತಿ. ಸರಳವಾಗಿ ಪಠಿಸುವಂಥ ಒಂದು ಮಂತ್ರ ಹೇಳ್ತಾ ಇದ್ದೀನಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಕಮಲೇ ಕಮಲಾಲಯೇ ಪ್ರಸೀದ ಶ್ರೀಂ ಹ್ರೀಂ ಕ್ಲೀಂ ಓಂ ಮಹಾಲಕ್ಷ್ಮೀ ನಮಃ. ಇದನ್ನು ನೀವು ಮುಂಜಾನೆ ಬೇಗಾದರೂ ಮಾಡ್ಬೋದು ಅಥವಾ ಸಾಯಂಕಾಲ ಆದರೂ ಮಾಡ್ಬೋದು. ಈ ಪೂಜೆನ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆದರೆ ಮಡಿ ಉಡಿಯಿಂದ ಮಾಡಬೇಕು ಪೂಜೆ. ನೀವು ಮುಂಜಾನೆ ಮಾಡಿದರೆ ಜಳಕ ಮಾಡ್ತೀರಿ ಮಾಡಿಬಿಡ್ಬೇಕು. ಮತ್ತು ಸಾಯಂಕಾಲ ಆದರೆ ಒಪ್ಪತ್ತಿದ್ದು ಸ್ನಾನ ಮಾಡಿ ಆಮೇಲಾದರೂ ಮಾಡ್ಬೋದು. ಅಥವಾ ಇದಕ್ಕೇನು ಒಪ್ಪತ್ತಿಲ್ಲ, ನಿಮ್ಮ ಇಷ್ಟ. ಆದರೆ ಅನ್ನ ಉಣ್ಣಬಾರ್ದು, ಮುಸ್ರಿಯನ್ನು ಊಟ ಮಾಡಲಾರ್ದಂಗೆ ಪೂಜೆ ಮಾಡಿದರೆ ಸ್ವಲ್ಪ ದೇವರು ಬೇಗ ಒಲಿತಾನೆ. ಕಟ್ಟು ಮಾಡೋರು ಪೂರ್ತಿ ಕಟ್ಟು ಮಾಡ್ತಾರೆ. ಆಗದಿದ್ದರೆ ನಿಮ್ಗೆ ಯಾವ ಥರ ಒಪ್ಪತ್ತಾಗುತ್ತೋ ಆ ಥರ ಒಪ್ಪತ್ತು ಮಾಡಿ ಅನ್ನ ಮತ್ತು ಊಟ ಮಾಡ್ದಂಗೆ ಬರೀ ಫಲಹಾರ ತೊಗೊಂಡು ಪೂಜೆ ಮಾಡಬೇಕು. ಈ ಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ದಾರಿದ್ರ್ಯ ದೂರವಾಗುತ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗೇ ಆಗುತ್ತದೆ. ಇದನ್ನು ನೀವು ಮಾಡಿ ನೋಡಿ, ಖಂಡಿತ ಆಗೇ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಲಕ್ಷ್ಮೀ ಮಂತ್ರವನ್ನು ತಿಳಿಸುತ್ತೇನೆ. ನಮಸ್ಕಾರ ಗೆಳತಿಯರೇ. ನನ್ನ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.